ಧನುರ್ಮಾಸ ಪ್ರತಿ ವರ್ಷ ಡಿಸೆಂಬರ್ 16ರಿಂದ ಧನುರ್ಮಾಸ ಆರಂಭವಾಗುತ್ತದೆ. ಧನುರ್ಮಾಸ ಶುಭ ಕಾರ್ಯಗಳು ನಿಷಿದ್ಧ. ಹಿಂದೂ ಧರ್ಮದಲ್ಲಿ ಧನುರ್ಮಾಸವನ್ನು ಶೂನ್ಯ ಮಾಸ ಎಂದು ಪರಿಗಣಿಸಲಾಗುತ್ತದೆ. ಪ್ರತಿ ವರ್ಷ ಡಿಸೆಂಬರ್ 16ರಿಂದ ಧನುರ್ಮಾಸ ಆರಂಭವಾಗುತ್ತದೆ. ಜನವರಿಯಲ್ಲಿ ಬರುವ ಮಕರ ಸಂಕ್ರಾಂತಿ ಹಿಂದಿನ ದಿನದವರೆಗೂ ಧನುರ್ಮಾಸವಿರುತ್ತದೆ. ಧನುರ್ಮಾಸ ಆರಂಭವಾಗಿದೆ. ಹಿಂದೂಗಳಿಗೆ ಧನುರ್ಮಾಸ ಎಂದರೆ ಅಶುಭ ಮಾಸ. ಈ ತಿಂಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧ. ಇದನ್ನು ಕಾರ್ಮಾಸ ಎಂದು ಕೂಡ ಕರೆಯಲಾಗುತ್ತದೆ. ಹಾಗಾಗಿ ತಿಂಗಳಲ್ಲಿ ಬಹುತೇಕ ಶುಭ ಸಮಾರಂಭಗಳು ನಡೆಯುವುದಿಲ್ಲ. 30 ದಿನಗಳ ಕಾಲ ಇರುವ ಧನುರ್ಮಾಸದಲ್ಲಿ ಕೆಲವು ಕೆಲಸಗಳನ್ನು ಮಾಡುವುದು ಕೂಡ ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಡಿಸೆಂಬರ್ ಅರ್ಧದಿಂದ ಜನವರಿ ತಿಂಗಳ ಅರ್ಧದವರೆಗೆ ಆಚರಿಸುವ ಧನುರ್ಮಾಸವು ಲೌಕಿಕ ಹಾಗೂ ಹೊಸ ಆರಂಭಗಳಿಗೆ ಅಶುಭ ಅವಧಿ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಈ ಸಮಯದಲ್ಲಿ ಕೆಲವು ಆಧ್ಯಾತ್ಮಿಕ ಆಚರಣೆಗಳಿಗೆ ಮಹತ್ವ ನೀಡಲಾಗುತ್ತದೆ. ಧನುರ್ಮಾಸದಲ್ಲಿ ವಿಷ್ಣು ಪೂಜೆ ಮಾಡುವುದು ವಿಶೇಷ. ಈ ಅವಧಿಯಲ್ಲಿ ಭಕ್ತರು ವಿಷ್ಣು ಸಹಸ್ರನಾಮ ಪಠಿಸುವ ಮೂಲಕ ದೇವರನ್ನ ಒಲಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಧನುರ್ಮಾಸದ ಸಮಯದಲ್ಲಿ ಬೆಳಗ್ಗೆ ಪೂಜೆ ಮಾಡಲು ಸೂಕ್ತ ಸಮಯವಾಗಿದೆ. ಈ ತಿಂಗಳಲ್ಲಿ ಭಾರತದಾದ್ಯಂತ ಇರುವ ದೇಗುಲಗಳಲ್ಲಿ ಬೆಳಗ್ಗೆ ಬೇಗ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ವಿಶೇಷವಾಗಿ ಆರಿದ್ರ ನಕ್ಷತ್ರದ ದಿನದಂದು ಶಿವನನ್ನು ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಭಕ್ತರು ಪರಿಗಣಿಸುತ್ತಾರೆ. ಅನೇಕರು ದರ್ಶನಕ್ಕಾಗಿಯೇ ಸೂರ್ಯೋದಯಕ್ಕೆ ಮುನ್ನ ಶಿವ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ಮನೆಗಳಲ್ಲಿಯೂ ಕೂಡ ಆಚರಣೆಗಳು ನಡೆಯುತ್ತವೆ. ಈ ಅವಧಿಯಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಂತಹ ಕೆಲಸಗಳಾವು? ಕಾರ್ಮಾಸದಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಗೊತ್ತೇ? ಈ ಕೆಲವೊಂದು ಆಹಾರಗಳನ್ನು ಸೇವಿಸದಿರಿ. ಕಾರ್ಮಾಸದಲ್ಲಿ ಓರ್ವ ವ್ಯಕ್ತಿಯು ಪ್ರತೀಕಾರದ ಆಹಾರಗಳಾದ ಬೆಳ್ಳುಳ್ಳಿ, ಈರುಳ್ಳಿ, ಮಾಂಸ, ಮದ್ಯದಿಂದ ದೂರವಿರಬೇಕು ಮತ್ತು ಶುದ್ಧ ಸಸ್ಯಾಹಾರವನ್ನು ಸೇವಿಸಬೇಕು. ಇದು ಕಾರ್ಮಾಸದಲ್ಲಿ ನಿಮ್ಮನ್ನು ಶುದ್ಧವಾಗಿಡುತ್ತದೆ. ಒಂದು ವೇಳೆ ನಾವು ಈ ಮಾಸದಲ್ಲಿ ತಾಮಸಿಕ ಆಹಾರವನ್ನು ಸೇವಿಸಿದರೆ ಅದು ನಮ್ಮಲ್ಲಿ ಕೋಪ, ತಾಮಸಿಕ ಗುಣಗಳನ್ನು ಹೆಚ್ಚಿಸುತ್ತದೆ. ಈ ನೀರನ್ನು ಕುಡಿಯಬಾರದು. ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ನೀರು ಅಥವಾ ಆಹಾರವನ್ನು ಕಾರ್ಮಾಸದ ಸಮಯದಲ್ಲಿ ಸೇವಿಸಬಾರದು. ಇದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ಇದಕ್ಕೆ ವೈಜ್ಞಾನಿಕ ಕಾರಣವೆಂದರೆ ಕಾರ್ಮಾಸದಲ್ಲಿ ಪ್ರಕೃತಿಯು ತಂಪಾಗಿರುತ್ತದೆ, ಅಂದರೆ ಚಳಿಯ ವಾತಾವರಣವಿರುತ್ತದೆ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಡುವುದರಿಂದ ಅದು ಮತ್ತಷ್ಟು ತಂಪಾಗಿರುತ್ತದೆ. ಈ ನೀರನ್ನು ಸೇವಿಸುವುದರಿಂದ ಶೀತ, ಜ್ವರದಂತಹ ಆರೋಗ್ಯದ ಸಮಸ್ಯೆಗಳು ಬರಬಹುದು. ಶುಭ ಕಾರ್ಯಗಳು ನಿಷಿದ್ಧ. ಕಾರ್ಮಾಸದ ಸಮಯದಲ್ಲಿ ಮಂಗಳಕರ ಅಥವಾ ಶುಭ ಕಾರ್ಯಗಳನ್ನು ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಕ್ಷೌರ, ಕಿವಿ ಚುಚ್ಚುವುದು, ನಾಮಕರಣ ಮಾಡೋದು, ಮದುವೆ ಮುಂಚೆ ಮುಂತಾದ ಕೆಲಸಗಳನ್ನು ಈ ಮಾಸದಲ್ಲಿ ಮಾಡಬಾರದು ಎನ್ನುವ ನಂಬಿಕೆ ಇದೆ. ಇವುಗಳನ್ನು ಪ್ರಾರಂಭಿಸಬೇಡಿ. ಕಾರ್ಮಾಸದ ಸಮಯದಲ್ಲಿ ಯಾವುದೇ ಹೊಸ ಕೆಲಸ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಬಾರದು. ಕಾರ್ಮಾಸದಲ್ಲಿ ವ್ಯವಹಾರವನ್ನು ಪ್ರಾರಂಭಿಸುವುದರಿಂದ ಒಬ್ಬ ವ್ಯಕ್ತಿಯು ಯಶಸ್ಸನ್ನು ಪಡೆಯುವುದಿಲ್ಲ ಮತ್ತು ಹಣದ ನಷ್ಟವನ್ನು ಸಹ ಎದುರಿಸಬೇಕಾಗುತ್ತದೆ ಎನ್ನುವ ನಂಬಿಕೆ ಇದೆ. ಕಟ್ಟಡ ನಿರ್ಮಾಣ ಮಾಡದಿರಿ. ಅಧಿಕ ಮಾಸ ಅಥವಾ ಕಾರ್ಮಾಸದ ಸಮಯದಲ್ಲಿ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಬಾರದು. ಈ ಮಾಸದಲ್ಲಿ ಕಟ್ಟಿದ ಮನೆಯಲ್ಲಿ ವಾಸ ಮಾಡುವುದರಿಂದ ಮನುಷ್ಯ ಸುಖ ಸಮೃದ್ಧಿಯನ್ನು ಪಡೆಯುವುದಿಲ್ಲ ಎಂದು ಹೇಳಲಾಗುತ್ತದೆ. ಇವುಗಳನ್ನು ಖರೀದಿಸಬಾರದು. ಅಧಿಕ ಮಾಸದ ಸಮಯದಲ್ಲಿ ವಾಹನ, ಮನೆ, ನಿವೇಶನ, ಆಭರಣ ಇತ್ಯಾದಿಗಳನ್ನು ಖರೀದಿಸಬಾರದು. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಇದು ಉತ್ತಮ ಪರಿಣಾಮವನ್ನು ನೀಡುವುದಿಲ್ಲ. ಇವುಗಳಿಂದ ನಾವು ನಷ್ಟವನ್ನು ಎದುರಿಸಬೇಕಾಗಬಹುದು ಅಥವಾ ಅದರಿಂದ ನಮಗೆ ಯಾವುದೇ ಪ್ರಯೋಜನ ದೊರೆಯದೇ ಕೂಡ ಇರಬಹುದು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಾ.